ನಮಸ್ಕಾರಗಳು ಕಟಕ ರಾಶಿಯ ಬಂಧುಗಳೇ. ಕಟಕ ರಾಶಿಯವರಿಗೆ ಇಂದು ಗಜಕೇಸರಿ ಯೋಗ, ನಿಮ್ಮ ಮನದಾಸೆ ಈಡೇರುವ ಮಹಾ ಸುದಿನ. ಹೌದು, ನಮಸ್ಕಾರ ಕಟಕ ರಾಶಿಯ ಆತ್ಮೀಯ ಬಂಧುಗಳೇ. ಇಂದು ಮಾರ್ಚ್ 20 ಶುಕ್ರವಾರ. ಚಂದ್ರನ ಶೀತಲತೆ ಮತ್ತು ಶುಕ್ರವಾರದ ದೈವಿಕ ಶಕ್ತಿ ಸೇರಿ ಇಂದು ನಿಮ್ಮ ಜೀವನದಲ್ಲಿ ಒಂದು ಮಧುರವಾದ ಬದಲಾವಣೆಯನ್ನು ತರಲಿವೆ. ಕಟಕ ರಾಶಿಯವರು ಸ್ವಭಾವತಃ ಮೃದು ಮನಸ್ಸಿನವರು ಮತ್ತು ಕರುಣಾಮಯಿಗಳು. ಕಳೆದ ಕೆಲವು ದಿನಗಳಿಂದ ನೀವು ಅನುಭವಿಸುತ್ತಿದ್ದ ಮಾನಸಿಕ ಒತ್ತಡ ಮತ್ತು ಕೌಟುಂಬಿಕ ಗೊಂದಲಗಳಿಗೆ ಇಂದು ಪೂರ್ಣ ವಿರಾಮ ಬೀಳಲಿದೆ. ಮಹಾಲಕ್ಷ್ಮಿಯ ಆಶೀರ್ವಾದದೊಂದಿಗೆ ಇಂದು ನಿಮ್ಮ ಅದೃಷ್ಟದ ಬಾಗಿಲು ಹೇಗೆ ತೆರೆಯಲಿದೆ ಎಂಬುದನ್ನು ಈ ವಿಡಿಯೋವನ್ನು ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ಕಟಕ ರಾಶಿಯವರಿಗೆ ಇಂದು ಅಮೃತ ಸುದ್ದಿ ಯೋಗ ಮತ್ತು ಲಕ್ಷ್ಮೀನಾರಾಯಣ ಯೋಗಗಳು ಸಕ್ರಿಯವಾಗಿದೆ. ನಿಮ್ಮ ರಾಶ್ಯಾಧಿಪತಿ ಚಂದ್ರನು ಇಂದು ಅತ್ಯಂತ ಬಲಿಷ್ಠನಾಗಿದ್ದು ನಿಮ್ಮ ಕಲ್ಪನಾ ಶಕ್ತಿ ಮತ್ತು ಅಂತಃಪ್ರಜ್ಞೆಯನ್ನು ಹೆಚ್ಚಿಸಲಿದ್ದಾನೆ. ಶುಕ್ರನು ಭಾಗ್ಯಸ್ಥಾನದ ಮೇಲೆ ದೃಷ್ಟಿ ಬೀರುತ್ತಿರುವುದರಿಂದ ಸೌಂದರ್ಯ, ಸುಖ ಮತ್ತು ಐಶ್ವರ್ಯ ವೃದ್ಧಿಯಾಗಲಿದೆ. ಆಫೀಸ್ನಲ್ಲಿ ನಿಮ್ಮ ಪ್ರಾಮಾಣಿಕತೆಗೆ ತಕ್ಕ ಪ್ರತಿಫಲ ಸಿಗಲಿದೆ. ಸಹೋದ್ಯೋಗಿಗಳು ನಿಮ್ಮ ಸಲಹೆಗೆ ಕಾಯಲಿದ್ದಾರೆ. ಸರ್ಕಾರಿ ಕೆಲಸಕ್ಕಾಗಿ ಕಾಯುತ್ತಿರುವವರಿಗೆ ಇಂದು ಒಂದು ಮಹತ್ವದ ಸುದ್ದಿ ಅಥವಾ ಅಡ್ಮಿಟ್ ಕಾರ್ಡ್ ಬರುವ ಸಾಧ್ಯತೆ ಇದೆ. ಇಂದು ನೀರು, ಹಾಲು, ಬಿಳಿ ಬಣ್ಣದ ವಸ್ತುಗಳು ಅಥವಾ ಆಮದು ರಫ್ತು ವ್ಯವಹಾರದಲ್ಲಿ ಇರುವವರಿಗೆ ಭರ್ಜರಿ ಲಾಭ ಸಿಗಲಿದೆ. ಹಳೆಯ ಹೂಡಿಕೆಗಳಿಂದ ಇಂದು ಲಾಭದ ಪ್ರಮಾಣ ಹೆಚ್ಚಾಗಲಿದೆ. ಕಟಕ ರಾಶಿಯ ಮಹಿಳೆಯರು ಸ್ವತಃ ಉದ್ಯೋಗ ಮಾಡುತ್ತಿದ್ದರೆ ಇಂದು ನಿಮಗೆ ಹೊಸ ಆರ್ಡರ್ಗಳು ಅಥವಾ ಕಾಂಟ್ರಾಕ್ಟ್ಗಳು ಸಿಗಲಿವೆ. ಅನಿರೀಕ್ಷಿತವಾಗಿ ತಾಯಿಯ ಕಡೆಯಿಂದ ಅಥವಾ ಸ್ತ್ರೀ ಮೂಲದಿಂದ ಹಣಕಾಸಿನ ಸಹಾಯ ಸಿಗಲಿದೆ. ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚಾಗುವ ಸುದಿನವಿದು. ಇಂದು ಮನೆಗೆ ಬೇಕಾದ ಅಲಂಕಾರಿಕ ವಸ್ತುಗಳು ಅಥವಾ ಬೆಳ್ಳಿ ಆಭರಣಗಳನ್ನು ಖರೀದಿಸಲು ಅತ್ಯಂತ ಶುಭ ದಿನ. ಭಾವನಾತ್ಮಕವಾಗಿ ಯಾರಿಗೂ ದೊಡ್ಡ ಮೊತ್ತದ ಹಣವನ್ನು ಸಾಲವಾಗಿ ನೀಡಬೇಡಿ. ವಾಪಸ್ ಬರುವಲ್ಲಿ ವಿಳಂಬವಾಗಬಹುದು. ಸಂಗಾತಿಯೊಂದಿಗೆ ಇದ್ದ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಇಂದು ದೂರವಾಗಲಿದೆ. ಮನೆಯಲ್ಲಿ ನಿಮ್ಮ ಮಾತಿಗೆ ಹೆಚ್ಚಿನ ಮನ್ನಣೆ ಸಿಗಲಿದೆ. ಮಕ್ಕಳಿಂದ ಸಂತೋಷದ ಸುದ್ದಿ ಕೇಳುವಿರಿ. ನಿಮಗಾಗಿ ಇಂದು ಮನಸ್ಸಿಗೆ ಮುದ ನೀಡುವಂತಹ ಸಂಬಂಧಗಳು ಕೂಡಿ ಬರಲಿವೆ. ಹಳೆಯ ಪ್ರೇಮ ಸಂಬಂಧಗಳು ಮರುಜೀವ ಪಡೆಯಬಹುದು. ತಾಯಿಯ ಆರೋಗ್ಯದಲ್ಲಿ ಸುಧಾರಣೆ ಕಂಡುಬರಲಿದೆ ಮತ್ತು ಅವರ ಆಶೀರ್ವಾದದಿಂದ ನಿಮ್ಮ ಕೆಲಸಗಳು ಸುಗಮವಾಗಿ ಸಾಗಲಿದೆ. ಶೀತ ಅಥವಾ ಕಫ ಸಂಬಂಧಿತ ಸಮಸ್ಯೆಗಳಿದ್ದರೆ ಜಾಗರೂಕರಾಗಿರಿ. ತಂಪು ಪಾನೀಯ ಸೇವನೆ ಇಂದು ಬೇಡ. ಇಂದು ನಿಮ್ಮ ಮನಸ್ಸು ಅತ್ಯಂತ ಶಾಂತವಾಗಿ ಮತ್ತು ಸೃಜನಶೀಲವಾಗಿರಲಿದೆ. ಧ್ಯಾನ ಮತ್ತು ಪ್ರಾಣಾಯಾಮ ಮಾಡುವುದರಿಂದ ನಿಮ್ಮ ಕಾಂತಿಯು ಹೆಚ್ಚಾಗಲಿದೆ. ಅದೃಷ್ಟದ ಬಣ್ಣ ಹಾಲು ಮತ್ತು ಬಿಳಿ ಮತ್ತು ತಿಳಿ ನೀಲಿ ಆಗಿರುತ್ತದೆ. ಇಂದಿನ ದಿನದಲ್ಲಿ ಅದೃಷ್ಟದ ಸಂಖ್ಯೆ 2, 7 ಮತ್ತು 4 ಆಗಿರುತ್ತದೆ. ಅಮೃತ ಕಾಲ ಸಂಜೆ 5:30ರಿಂದ 7ರವರೆಗೆ ಆಗಿರುತ್ತದೆ. ವಿಜಯ ಮುಹೂರ್ತ ಮಧ್ಯಾಹ್ನ 2:15ರಿಂದ 3ರವರೆಗೆ. ರಾಹುಕಾಲ ಬೆಳಿಗ್ಗೆ 10:30ರಿಂದ 12ರವರೆಗೆ. ಈ ಸಮಯದಲ್ಲಿ ಹಣಕಾಸಿನ ವಹಿವಾಟುಗಳು ಬೇಡ. ನಿಮ್ಮ ಭಾಗ್ಯವನ್ನು 10 ಪಟ್ಟು ಹೆಚ್ಚಿಸಿಕೊಳ್ಳಲು ಈ ಕೆಳಗಿನ ಕಾರ್ಯಗಳನ್ನು ತಪ್ಪದೆ ಮಾಡಿ. ಇಲ್ಲವಾದರೆ ನಿಮಗೆ ಅದೃಷ್ಟ ಅಷ್ಟು ಸುಲಭವಾಗಿ ಸಿಗುವುದಿಲ್ಲ. ಲಕ್ಷ್ಮಿ ಆರಾಧನೆ. ಇಂದು ಲಕ್ಷ್ಮೀ ದೇವಿಗೆ ಬಿಳಿ ಹೂವು ಅಥವಾ ಕಮಲದ ಹೂವನ್ನು ಅರ್ಪಿಸಿ. ಬಿಳಿ ಬಣ್ಣದ ಸಿಹಿ ಪದಾರ್ಥ ಅಥವಾ ಪಾಯಸವನ್ನು ನೈವೇದ್ಯ ಮಾಡಿ ನಂತರ ಪ್ರಸಾದವಾಗಿ ಹಂಚಿ. ಓಂ ಶ್ರಾಂ ಶ್ರೀಂ ಶ್ರೌಂ ಸಂ ಚಂದ್ರಮಸೆ ನಮಃ ಮಂತ್ರವನ್ನು 108 ಬಾರಿ ಜಪಿಸಿ. ಕಟಕ ರಾಶಿಯವರೇ, ನಿಮ್ಮ ಅಂತಃಪ್ರಜ್ಞೆಯನ್ನು ನಂಬಿ ಮುನ್ನುಗ್ಗಿ. ಇಂದು ನೀವು ತೆಗೆದುಕೊಳ್ಳುವ ಶಾಂತ ನಿರ್ಧಾರಗಳು ನಿಮ್ಮ ಯಶಸ್ಸಿನತ್ತ ಕೊಂಡೊಯ್ಯಲಿದೆ. ಲಕ್ಷ್ಮೀ ದೇವಿಯ ಕೃಪೆ ಸದಾ ನಿಮ್ಮ ಮೇಲೆ ಇರುತ್ತದೆ. ಹಾಗೆ ಕಮೆಂಟ್ ಬಾಕ್ಸ್ನಲ್ಲಿ ಓಂ ಶ್ರೀ ಲಕ್ಷ್ಮೀ ದೇವಿಯೇ ನಮಃ ಎಂದು ಕಮೆಂಟ್ ಮಾಡಿ. ಹಾಗೆ ನಿಮ್ಮ ದಿನನಿತ್ಯದ ಭವಿಷ್ಯಕ್ಕಾಗಿ DTV ಕರುನಾಡು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ ಒತ್ತಿ. ಹಾಗೆ ಯಾರೆಲ್ಲ
ಕಟಕ ರಾಶಿಯ ಬಂಧುಗಳಿದ್ದರೆ ತಪ್ಪದೆ ಅವರಿಗೆ ಶೇರ್ ಮಾಡಿ. ಸರ್ವರಿಗೂ ಒಳ್ಳೆಯದಾಗಲಿ ಕಟಕ ರಾಶಿಯ ಬಂಧುಗಳೇ.